ಶಾಸಕರಾದ ಎಆರ್ ಕೃಷ್ಣಮೂರ್ತಿ ವಿರುದ್ಧ ಸಿಡಿದ ಕಾಂಗ್ರೆಸ್ ಮುಖಂಡ ಮಾದೇಶ್ ಉಪ್ಪಾರ್ 2023ರಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ನಿಮ್ಮ ಗೆಲುವಿಗೆ ಶ್ರಮಿಸಿದವರನ್ನ ಮೂಲೆಗುಂಪು ಮಾಡಿಬಿಟ್ಟಿದ್ದೀರಿ ಎಂದು ಕಾಂಗ್ರೆಸ್ ಮುಖಂಡರಾದ ಪಿ ಮಾದೇಶ್ ಉಪ್ಪಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಬಳಿ ಸಹಾಯ ಕೇಳಿಕೊಂಡು ಬಂದವರು ಬರುವ ಅಪ್ಪಟ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೀನು ಜಯಣ್ಣನ ಬೆಂಬಲಿಗ, ನೀನು ಜೆಎನ್ ನಂಜುಂಡಸ್ವಾಮಿ ಬೆಂಬಲಿಗ, ನೀನು ಧ್ರುವ ನಾರಾಯಣ ಅಭಿಮಾನಿ ಹೋಗಿ ಅಂತ ನೇರವಾಗಿ ಕಡೆಗಣಿಸುತ್ತಿದ್ದಾರೆ. ಇವರು ಗೆದ್ದ ಮೇಲೆ ಕೊಳ್ಳೇಗಾಲದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗ್ತಿಲ್ಲ, ಇವರ ಕುಟುಂಬ ಅಭಿವೃದ್ಧಿ ಆಗ್ತಿದೆ ಅಷ್ಟೇ. ಅದರಲ್ಲೂ ನಮ್ಮ ಉಪ್ಪಾರ ಸಮುದಾಯವನ್ನ ತುಂಬಾ ಕಡೆಗಣಿಸುತ್ತಿದ್ದಾರೆ. ಉಪ್ಪಾರ ಸಮುದಾಯ ವಾಸಿಸುವ ಬೂತ್ಗಳಲ್ಲಿ ನೋಡಿ 90% ವೋಟ್ ಹಾಕಿದ್ದೀವಿ. ವೈಕೆ ಮೂಳೆ, ಉಪ್ಪಿನ ಮೂಳೆ, ಯರಿಯೂರು, ಕೃಷ್ಣಾಪುರ ಇಂತಹ ದೊಡ್ಡ ಗ್ರಾಮಗಳಿಗೆ ಒಂದು ನಾಮಿನಿ ಕೂಡ ಮಾಡಿಲ್ಲ. ಅದರಲ್ಲೂ ನಮ್ಮ ಸಮಾಜದ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರನ್ನ ಟೀಕಿಸುತ್ತಿದ್ದಾರೆ. 2023ರ ಚುನಾವಣೆಯಲ್ಲಿ ಅವರು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಸಮುದಾಯ ಒಗ್ಗಟ್ಟಾಗಿ ನಿಮಗೆ ವೋಟ್ ಮಾಡಿದ್ದಾರೆ, ಅದನ್ನ ಮರಿಬೇಡಿ ಎಂದು ಎಚ್ಚರಿಕೆ ನೀಡಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು. ನಾನು ಹಾಲಿ MLA ಆಗಿರ್ತಕ್ಕಂಥ ಎ ಕೃಷ್ಣಮೂರ್ತಿ ಸಾಹೇಬ್ರಿಗೆ ಇದು ಮನವಿ ಅನ್ಕೊಂಡ್ರು ಸರಿ ಅಥವಾ ಎಚ್ಚರಿಕೆ ಅನ್ಕೊಂಡ್ರು ಸರಿ. ಈಗ ಇವ್ರೇನು ಶಾಸಕರಾಗಿ ಗೆದ್ದ ಮೇಲೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇವತ್ತಿಗೆ 3 ವರ್ಷ ಕಂಪ್ಲೀಟ್ ಅವರು ಗೆದ್ದು 3 ವರ್ಷದಲ್ಲಿ ಇವ್ರಿಗೆ ಯಾರ್ಯಾರು ದುಡಿದ್ರು ಆ ದುಡ್ದವ್ರನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಯಾರೇ ಹೋಗ್ಲಿ ಇವರು ನಂಜುಂಡಸ್ವಾಮಿ ಕಡೆಯವರು, ಇವರು ಜಯಣ್ಣ ಕಡೆಯವರು, ಇವರು ಧ್ರುವ ನಾರಾಯಣ್ ಫಾಲೋಯರ್ಸು, ಈ ತರ ಇಬ್ಬಾಗ ಮಾಡಿ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಒಬ್ಬರಿಗೂ ₹1 ಸಹಾಯ ಮಾಡ್ತಾ ಇಲ್ಲ. ಯಾರು? ಎಆರ್ ಕೃಷ್ಣಮೂರ್ತಿ ಸಾಹೇಬರು. ಎಆರ್ ಕೃಷ್ಣಮೂರ್ತಿ ಅವರಿಗೆ ನಾನು ಏನಪ್ಪ ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಕಾಂಗ್ರೆಸ್ ಪಕ್ಷನ ಕಟ್ಟಕ್ಕೆ ಅಂತ ಕಾಂಗ್ರೆಸ್ಗೆ ಬಂದು MLA ಆಗಿದ್ದೀರೋ ಅಥವಾ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತನ ಮೂಲೆ ಗುಂಪು ಮಾಡೋದಕ್ಕೆ ನೀವು MLA ಆಗಿದ್ದೀರೋ ನನಗೆ ಅನುಮಾನ ಮೂಡ್ತಾ ಇದೆ. ನಾವೆಲ್ಲ ನಿಮ್ಗೆ 2023ರ ಚುನಾವಣೆಯಲ್ಲಿ ಹಗಲು ರಾತ್ರಿ ದುಡಿದಿದ್ದೀವಿ. ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಮ್ಮ ಗೆಲುವಿಗೆ ನಾವು ಶ್ರಮ ಪಟ್ಟಿದ್ದೀವಿ. ನಾ ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ, ಅದು ನಿಮಗೂ ಗೊತ್ತು. ಇವತ್ತು ಇಲ್ಲಿ ರಾಜ್ಯಭಾರ ಮಾಡ್ತಾ ಇರೋರು ಯಾರು? ನನ್ನ ಜೊತೆಲಿ 19 ವರ್ಷ 20 ವರ್ಷ ಯಾರು ಬಂದಿದ್ದಾರೆ ಅವ್ರು ಮಾತ್ರ ಅಂತ ಹೇಳ್ತಾ ಇದ್ದೀರಿ. ಹೋಗ್ಲಿ, ಅವ್ರಿಗಾರು ಮಾಡ್ತಾ ಇದ್ದೀರಾ? ಯಾರೋ ಒಂದಿಬ್ರು ಬೆರಳೆಣಿಕೆ ಅಷ್ಟು. ಇನ್ನು ಇಳಿದವರೆಲ್ಲ ಇಲ್ಲಿ ಯಾರು ನಿಮ್ಮ ಫಾಲೋಯರ್ಸ್, ನಿಮ್ಮ ಜೊತೆಲಿ ಇದ್ದವರು ಏನಾಗಿದ್ದಾರೆ? ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡೋ ಕೆಲಸ ಮಾಡ್ತಾ ಈಗ ನೀವು ಏನ್ ಮಾಡ್ತಾ ಇದ್ದೀರಿ? ನನಗೆ ಮಿನಿಸ್ಟರ್ ಸ್ಥಾನ ಕೊಡಿ, ನನಗೆ ಅನುಭವ ಇದೆ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಿಮ್ಮ ಹಿಂಬಾಲಕರ ಹತ್ರ ಹೇಳಿಕೆ ಕೊಡಿಸ್ತಾ ಇದ್ದೀರಿ. ನೀವು ಅದ್ರ ಜೊತೆಲೇ ಒಂದು ತಪ್ಪು ಕೆಲಸ ಮಾಡ್ತಾ ಇದ್ದೀರಿ. ಅದು ನಿಮ್ಗೆ ಗೊತ್ತಿಲ್ವ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಪುಟ್ಟರಂಗ ಶೆಟ್ಟರ್ಗೆ ಟಾಂಗ್ ಕೂಡ ಕೊಟ್ಟಿದ್ದೀರಿ. ನೀವು ಗೆದ್ದ ಮೊದಲ ದಿನದಿಂದನೇ ಪುಟ್ಟರಂಗ ಶೆಟ್ಟರ್ಗೆ ಟಾಂಗ್ ಕೊಡ್ತಾ ಇದ್ದೀರಾ. ನಿಮ್ಮ ಪುಟ್ಟರಂಗ ಶೆಟ್ಟರ್ ಮನೆಗೆ ಬಂದು ಏನಂತಪ್ಪ ನೀವು ಕೈ ಮುಗಿದು ಕೇಳ್ಕೊಂಡಿದ್ರಿ? ಈ ಸಾರಿ ಉಪ್ಪಾರರು ನನ್ನ 20 ವರ್ಷದ ವನವಾಸವನ್ನ ನೀವು ತೊಡೆದಾಕ್ಬೇಕು ಅಂತ ಕೈ ಮುಗಿದ್ರಿ. ನಿಮ್ಮ ತಂದೆಯವ್ರ ಮೇಲೆ ಪ್ರಮಾಣ ಮಾಡಿದ್ರಿ, ನಿಮ್ಮ ತಾಯಿಯವ್ರ ಮೇಲೆ ಪ್ರಮಾಣ ಮಾಡಿದ್ರಿ. ಮರ್ತು ಅದನ್ನ ಮರ್ತೋಗುತ್ತಾ ಗೆದ್ದ ತಕ್ಷಣ ಇದೆಲ್ಲ. ಅವತ್ತು ಎಲ್ಲ ಉಪ್ಪಾರರು ಪುಟ್ಟರಂಗ ಶೆಟ್ಟರ್ ಮಾತಿಗೆ ಬದ್ಧತೆಯಿಂದ ಇಡೀ ಉಪ್ಪಾರ ಸಮುದಾಯ ನಿಮಗೆ 90% ವೋಟ್ ಹಾಕಿದೆ. ಅದು ದಾಖಲೆ ಇದೆ. ಎಲ್ಲಿ? ನೀವು ಚುನಾವಣಾ ಆಯೋಗದಲ್ಲಿ ದಾಖಲೆ ತಗೊಳ್ಳಿ. ಯಾವ ಬೂತಲ್ಲಿ ಉಪ್ಪಾರ ಇರ್ತಕ್ಕಂಥ ಬೂತಲ್ಲಿ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ. ಉಪ್ಪಾರ ಏನ್ ಕೆಲಸ ಮಾಡ್ತಾ ಇದ್ದೀರಿ? ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಿ? ವೈಕೆ ಮೊಳೆ ಉಪ್ಪಾರರು 1000 ಚಿಲ್ಲರೆ ವೋಟ್ ಬಂದಿದೆ, ಒಂದು ನಾಮಿನಿ ಮಾಡಿದ್ದೀರಾ? ಯರೂರ್ಲಿ ಉಪ್ಪಾರರು 1000 ಚಿಲ್ಲರೆ ವೋಟ್ ಬಂದಿದೆ, ಒಂದು ನಾಮಿನಿ ಮಾಡಿದ್ದೀರಾ? ಉಪ್ಪನ ಮೊಳೆಯಲ್ಲಿ 700-800 ವೋಟ್ ಬಂದಿದೆ, ಒಂದು ನಾಮಿನಿ ಮಾಡಿದ್ದೀರಾ? ಕೃಷ್ಣಾಪುರದಲ್ಲಿ 400-500 ವೋಟ್ ಬಂದಿದೆ, ಒಂದು ನಾಮಿನಿ ಮಾಡಿದ್ದೀರಾ? ಉಪ್ಪಾರ ಕಂಡ್ರೆ ನಿಮ್ಗೆ ತಾತ್ಸಾರ ಆಗಿದೆಯಾ? ದಯಮಾಡಿ ಇದನ್ನ ನೀವು ಬಿಟ್ಬಿಡ್ಬೇಕು. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಉಪ್ಪಾರರು ನಿಮ್ಗೆ ಬುದ್ಧಿ ಕಲಿಸಕ್ಕೆ ರೆಡಿ ಇದ್ದಾರೆ. ಉಪ್ಪಾರ ಜೊತೆಗೆ ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಜಯಣ್ಣನ ಕಡೆಯವರು ಅವ್ರ ಮೂಲೆ ಗುಂಪಾಗಿ ಕೂತಿದ್ದಾರೆ, ಧ್ರುವನಾರಾಯಣ್ ಕಡೆಯವರು ಅವ್ರ ಮೂಲೆ ಗುಂಪಾಗಿ ಕೂತಿದ್ದಾರೆ, ಜೆಎನ್ ನಂಜುಂಡಸ್ವಾಮಿ ಕಡೆಯವರು ಅವ್ರ ಮೂಲೆ ಗುಂಪಾಗಿ ಕೂತಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ, ನೀವೇನು ಮಾತಾಡ್ತಾ ಇದ್ದೀರಿ ಅದನ್ನೆಲ್ಲವನ್ನು ಗಮನಿಸ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಅಧಿಕಾರ ಇದ್ದದಕ್ಕೆ ಒಂದು 4 ಜನ ನಿಮ್ ಜೊತೆ ತಿರುಗಾಡ್ತವ್ರು ಅಷ್ಟೇ. ಸ್ವಾಮಿ ಕೈರಿ, ಈಗ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಬರೋವರೆಗೆ ವೆಯ್ಟ್ ಮಾಡಿ. ಅದರಲ್ಲಿ ನಿಮ್ ಬಂಡವಾಳ ಏನು, ನೀವು ಎಷ್ಟರ ಮಟ್ಟಿಗೆ ಪಕ್ಷವನ್ನ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಕಟ್ಟಿದ್ದೀರಿ ಅನ್ನೋದು ನಿಮ್ಗೆ ಅರ್ಥ ಇತ್ತೆ. ಇದು ನಿಮಗೆ ಎಚ್ಚರಿಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಕೊಳ್ಳೇಗಾಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.